ಸರ್, ಇತ್ತೀಚೆಗೆ ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಿಂದ ಸಾಕಷ್ಟು ದುಷ್ಪರಿಣಾಮ, ರಾಂಗ್ ಟ್ರೀಟ್ಮೆಂಟ್ ನೀಡೋ ಕಾರಣ ಪ್ರಾಣವನ್ನೇ ಕಳೆದುಕೊಂಡಿರುವಂತ ಉದಾಹರಣೆಗಳು ಸಾಕಷ್ಟು. ರೀಸೆಂಟ್ ಆಗಿ ರಾಮನಗರದಲ್ಲಿ ಒಂದು ಮಗುಗೆ ಇಂಜೆಕ್ಷನ್ಸ್ ನಕಲಿ ಡಾಕ್ಟರ್ ಅಂತ ಅಲ್ಲ, ನಕಲಿ ವ್ಯಕ್ತಿ ಅಂತಾನೆ ಕರಿಬೇಕಾಗಿರೋಂಥದ್ದು. ಇದು ಸಾವು ಅನ್ನೋದಕ್ಕಿಂತ ಸರ್ಕಾರಿ ಆಸ್ಪತ್ರೆ ಗುಣಮಟ್ಟ ಔಷಧಿ ಸಿಗದೆ ಇರೋದು ಒಂದು ಕಾರಣ. ಅಲ್ಲಿರುವಂತ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅವರು ನಕಲಿ ಡಾಕ್ಟರ್ನ ಇರಾಡಿಕೇಟ್ ಮಾಡದೇ ಇರೋದ ಕಾರಣಕ್ಕಾಗಿ ಅದು ಸಾವಾಗ್ತದೆ. ಇದೆಲ್ಲದಕ್ಕೂ ಕಾರಣ ಮೆಡಿಕಲ್ ಮಾಫಿಯಾ, ಎಜುಕೇಶನ್ ಮಾಫಿಯಾ. ಆರೋಗ್ಯ ಮಂತ್ರಿ ಆಗ್ಬೇಕಾದ್ರೆ ಅಥವಾ ವೈದ್ಯಕೀಯ ಶಿಕ್ಷಣ ಸಚಿವ ಆಗ್ಬೇಕಾಗಿದ್ರೆ ಕ್ವಾಲಿಫೈಡ್ ಆಗಿರೋಂಥವ್ನು, ಡಾಕ್ಟರ್ ಆಗಿರೋಂಥವ್ನು, ಓದ್ಕೊಂಡಿರೋಂಥವ್ನು, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮಾಡೋನು ಮಾತ್ರ ಇಂಥದ್ರ ಬಗ್ಗೆ ಗಮನ ಹರಿಸಕ್ ಸಾಧ್ಯ. ಸ್ನೇಹಿತರೆ ನಮಸ್ತೆ. ಈ ಸಂಜೆ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಿಗೆರೆ. ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರಿದ್ದಾರೆ. ಆರೋಗ್ಯದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡುವಂತ ಪ್ರಯತ್ನ ಇದಾಗಿದೆ. ಮೊದಲಿಗೆ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಇತ್ತೀಚೆಗೆ ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಿಂದ ಸಾಕಷ್ಟು ದುಷ್ಪರಿಣಾಮ ನಾವು ಒಂದೊಂದೇ ಪ್ರಕರಣ ನೋಡ್ತಾ ಬಂದಿರುವಂಥದ್ದು. ಎಲ್ಲೋ ಒಂದ್ ಕಡೆ ನೀಡಬಾರ್ದಾರಂತ ಒಂದು ರಾಂಗ್ ಟ್ರೀಟ್ಮೆಂಟ್ ನೀಡೋ ಕಾರಣ ಪ್ರಾಣವನ್ನೇ ಕಳೆದುಕೊಂಡಿರುವಂತ ಉದಾಹರಣೆಗಳು ಸಾಕಷ್ಟಿದೆ. ಈ ಕುರಿತು ತಾವು ವೈದ್ಯರಾಗಿ ಹೇಳೋದಾದ್ರೆ? ಹೌದು, ಇಲ್ಲ, ಮೊನ್ನೆ ರೀಸೆಂಟ್ ಆಗಿ ರಾಮನಗರದಲ್ಲಿ ಒಂದು ಮಗುಗೆ ಇಂಜೆಕ್ಷನ್ಸ್ ನಕಲಿ ಡಾಕ್ಟರ್ ಅಂತ ಅಲ್ಲ, ನಕಲಿ ವ್ಯಕ್ತಿ ಅಂತಾನೆ ಕರಿಬೇಕಾಗಿರೋಂಥದ್ದು. ಆ ವ್ಯಕ್ತಿ ಇಂಜೆಕ್ಷನ್ ಕೊಡ್ತಕ್ಕ ಸ್ಪಾಟಲ್ಲೇ ಸತ್ತೋಗುತ್ತೆ, ಅಥವಾ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕಂಪ್ಲೇಂಟ್ನ ಮಾಡ್ತಾರೆ, ಪೊಲೀಸ್ ಸ್ಟೇಷನಲ್ಲಿ FIR ಆಗುತ್ತೆ, ಅವ್ನು ಜೈಲ್ಗೆ ಹೋಗ್ತಾನೆ, ಇದೆಲ್ಲ ಪ್ರೊಸೀಜರ್ ಆಗುತ್ತೆ. ಇದು ಸಾವು ಅನ್ನೋದಕ್ಕಿಂತ ಸರ್ಕಾರಿ ಆಸ್ಪತ್ರೆ ಅಥವಾ ಸರ್ಕಾರಿ ಆಸ್ಪತ್ರೆ ಗುಣಮಟ್ಟ ಔಷಧಿ ಸಿಗದೆ ಇರೋದು ಒಂದು ಕಾರಣ. ಪ್ಲಸ್ಸು ಅಲ್ಲಿರುವಂಥ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅಂದರೆ DHOಗಳು, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸು, ಅವರು ನಕಲಿ ಡಾಕ್ಟರ್ನ ಇರಾಡಿಕೇಟ್ ಮಾಡದೇ ಇರೋದ ಕಾರಣಕ್ಕಾಗಿ ಅದು ಸಾವಾಗ್ತಾರಂಥದ್ದು. ಹಾಗಾಗಿ ತುಂಬ ನೋವಿನ ಸಂಗತಿ. SLCನೋ PUCನೋ ಡಾಕ್ಟರ್ ಹತ್ರ ಕಂಪೌಂಡರ್ ಆಗಿದ್ದಂಥವನು, ಕಸ ಗುಡಿಸೋನು, ಅಥವಾ ಅದರಿಂದ ಸ್ವಲ್ಪ ಏನೋ ಬೇಸಿಕ್ಸ್ನ ನಾವು ಮಾಡೋದನ್ನ ಟ್ರೀಟ್ಮೆಂಟ್ ನೋಡ್ಕೊಂಡು ಕಲ್ತಿರೋರು ಸುಮಾರು ಜನ ಇದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಇದ್ದಾರೆ. ಬೆಂಗಳೂರಲ್ಲೇ ನಾನೇ ಇದುವರೆಗಿನ ಸಾಕಷ್ಟು ಕಂಪ್ಲೇಂಟ್ಗಳನ್ನ ಮಾಡಿ, ಯಾರಿಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಕಂಪ್ಲೇಂಟ್ ಮಾಡಿ ಸುಮಾರು 13 ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿಸಿದ್ದೀನಿ ಬೆಂಗಳೂರಲ್ಲೇನೆ. ಮತ್ತು ಗುಲ್ಬರ್ಗಾದಲ್ಲಿ 370 ಜನ ಬರೀ ನಕಲಿ ಡಾಕ್ಟರ್ಸ್ ಇದ್ದಾರೆ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನಕಲಿ ಡಾಕ್ಟರ್ಸು ಗುಲ್ಬರ್ಗಾ ಜಿಲ್ಲೆಯಲ್ಲಿ DC ಅವ್ರ ಹತ್ರ ಹೋಗಿ ಎಷ್ಟು ಜನ 200 ಪೀಪಲ್ಸ್ ನಕಲಿ ವೈದ್ಯರು ಹೋಗಿ ನಮಗೆ ಪರ್ಮಿಷನ್ ಕೊಡಿ, ಪ್ರಥಮ ಚಿಕಿತ್ಸಕರು, ಪಾರಂಪರಿಕ ವೈದ್ಯರು ಅಂತ ಹೇಳಿ ನಮಗೆ ಚಿಕಿತ್ಸೆ ಮಾಡಕ್ ಕೊಡಿ ಅಂತ ಲಾಬಿ ಮಾಡಿದ್ದಾರೆ. ಮತ್ತೆ ಅವ್ರಿಗೇನು ಮಾಡಲೇ ಇಲ್ಲ. ಅಲ್ಲಿರುವಂಥ ಜಿಲ್ಲಾಧಿಕಾರಿ ಆಗಲಿ, ಜಿಲ್ಲಾ ಆರೋಗ್ಯಾಧಿಕಾರಿ ಆಗಿ ಅವ್ರು ಬಿಟ್ಟೇ ಬಿಟ್ರು. ಹೀಗಾಗಿ ನಕಲಿ ವೈದ್ಯರು SLC PUC 7th ಪಾಸು 7th ಫೇಲು ಡಾಕ್ಟರ್ ಹತ್ರ ಹೋಗಿ ಕಂಪೌಂಡರ್ ಆಗಿರೋನು, ನರ್ಸ್ ಆಗಿರೋನು, ಟೆಕ್ನಿಷಿಯನ್ ಆಗಿರೋನು ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ, ಕ್ವಾಲಿಫೈಡ್ ಆಗಿರೋಂಥ ಡಾಕ್ಟರ್ಸು MBBS ಆಗಿರಲಿ, BAMS ಆಗಿರಲಿ, BHMS ಆಗಿರಲಿ 5.5 ವರ್ಷ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಡಿಗ್ರಿ ಪಡ್ಕೊಂಡಿರ್ತಾರೆ, 4.5 ವರ್ಷ ಇದು ಡಿಗ್ರಿ ಮಾಡಿರ್ತಾರೆ, 1 ವರ್ಷ ಇಂಟರ್ನ್ಶಿಪ್, 5.5 ವರ್ಷ ಡಿಗ್ರಿ ಮುಗಿಸ್ಕೊಂಡು ಬಂದಿರೋರಿಗೆ ಇವ್ರಿಗೆ ಏನು ನಾಲೆಜ್ ಡಿಫ್ರೆನ್ಸ್ ಏನಿರುತ್ತೆ ಸರ್? ಅವನು ಒಬ್ಬ ಡಾಕ್ಟರ್ ಆಗಿಬಿಟ್ಕೊಂಡು ಅವನು ಕ್ಲಿನಿಕ್ ಮಾಡ್ಕೊಂಡು ಕುತ್ಕೊಂಡ, ನಮ್ಮಂತರ ಕ್ವಾಲಿಫೈಡ್ ಆಗಿರೋ ಡಾಕ್ಟರ್ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ರೆ ಅವ್ನು ಏನು ಡಿಫ್ರೆನ್ಸ್ ಇರುತ್ತೆ, ಏನು ಗೊತ್ತಿರುತ್ತೆ ಅಂತ ಅವ್ರಿಗೆ? ಯಾವ ನರ್ವ್ಸ್ ಅಂದ್ರೆ ಏನು, ಯಾವ್ದು ಆರ್ಟ್ರೀಸ್ ಅಂದ್ರೆ ಏನು, ಅನಾಟಮಿ ಅಂದ್ರೆ ಏನು, ಫಿಸಿಯಾಲಜಿ ಅಂದ್ರೆ ಏನು, ಫಾರ್ಮಕಾಲಜಿ ಅಂದ್ರೆ ಏನು, ಮೆಡಿಸಿನ್ಸ್ ಅಂದ್ರೆ ಏನು, ಆ ಮೆಡಿಸಿನ್ಸ್ ಅಲ್ಲಿ ಏನು ಕಾಂಪೋಸಿಷನ್ಸ್ ಇರುತ್ತೆ, ಏನು ಕೊಟ್ಟರೆ ಯಾವುದು ಗೊತ್ತಿರಲ್ಲ ಅವ್ರಿಗೆ. ಈ ಡಾಕ್ಟ್ರು ಈ ಹಳದಿ ಮಾತ್ರೆ ಕೊಡ್ತಾ ಇದ್ದ, ಈ ರೆಡ್ ಮಾತ್ರೆ ಕೊಡ್ತಾ ಇದ್ದ, ಈ ವೈಟ್ ಮಾತ್ರೆ ಕೊಡ್ತಾ ಇದ್ದ, ಅವ್ರು 2 ಟೈಮ್ ಕೊಡ್ತಾ ಇದ್ರು, ನಾವು 2 ಟೈಮ್ ಕೊಡ್ಬೇಕು ಅನ್ನೋದು ಈ ಮನಸ್ಥಿತಿಯಲ್ಲಿ ಹೋಗ್ಬಿಡ್ತಾರೆ ಜನ. ಯಾಕಂದ್ರೆ ಡಿಫರೆನ್ಸ್ ಏನಂದ್ರೆ, ಈ ಅಸಲಿ ಡಾಕ್ಟರ್ ಆಗಿರೋಂಥ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಅಸಲಿ ಡಾಕ್ಟರ್ಸು ಅಂದ್ರೆ ಕುತ್ಕೊಂಡು ಬರೆದು ಜಸ್ಟ್ ಆ ಥರ ಇರುತ್ತೆ ಕಮ್ಯುನಿಕೇಶನ್. ಈ ನಕಲಿ ಡಾಕ್ಟರ್ ಇಲ್ದೇ ಇರೋದು, ನೀವು ಒಬ್ಬರೇ ಬಂದಿದ್ದೀರಾ, ನಿಮ್ಮ ಅಮ್ಮ ಎಲ್ಲ ಇದ್ದಾರೆ, ನಿಮ್ಮ ತಂಗಿ ಎಲ್ಲ ಇದ್ದಾರೆ, ಮಕ್ಕಳೆಲ್ಲಿದ್ದಾರೆ, ಚೆನ್ನಾಗಿದ್ದಾರ, ಈ ಥರದ್ದನ್ನ ಸ್ವೀಟ್ ಆಗಿ ಮಾತಾಡಿ ಒಟ್ಟು ಒಂಥರ ಫ್ಯಾಮಿಲಿ ರಿಲೇಶನ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಈವನ್ ದುಡ್ಡಿಲ್ಲ ಅಂದ್ರೂ 200 ರೂಪಾಯಿ ಇದ್ರೆ 100 ರೂಪಾಯಿ ಕೊಟ್ರು ಆಯ್ತು ಬಿಡಿ, ಇನ್ನೊಂದ್ಸರಿ ಕೊಡಿ ಅಂತ ಹೇಳ್ತಾರೆ. ಇಂಥದ್ದು ಮಾಡಿ ಜನರಿಗೆ ಹೆಂಗಾಗ್ಬಿಡುತ್ತೆ, ಜನರ ಜೊತೆ ಅವ್ರದ್ದು ಸಂಬಂಧ ಒಡನಾಟ ಚೆನ್ನಾಗಿರುತ್ತೆ. ಸರ್, ಈ ನಕಲಿ ಡಾಕ್ಟರ್ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಈ ನಕಲಿ ಡಾಕ್ಟರ್ಗೆ ಒಂದ್ ರೀತಿ ಈ ಅಧಿಕಾರಿಗಳ ಕಣ್ಣಳತೆನಲ್ಲೇ ಇರುವಂತ ಈ ನಕಲಿ ಡಾಕ್ಟರ್ನ ಕಾಪಾಡುವಂತ ಅಧಿಕಾರಿ ಬಗ್ಗೆ ಮತ್ತೊಮ್ಮೆ ಹೇಳಿ ಸರ್. ಇಲ್ಲ, ನಿಜವಾಗ್ಲೂ ಗ್ರಾಮೀಣ ಪ್ರದೇಶ ಮತ್ತೆ ನಗರ ಪ್ರದೇಶ ಅಧಿಕಾರಿಗಳ ಪರಿಚಯ ಮಾಡ್ಕೊಡಿ ಸರ್. ಹೌದು ನೋಡಿ, ಈಗ ನಕಲಿ ಡಾಕ್ಟರ್ ಇದ್ದಾರೆ, ನಿಮ್ ಏರಿಯಾದಲ್ಲಿ ಒಬ್ರು ನಕಲಿ ಡಾಕ್ಟರ್ ಇದ್ದಾರೆ ಸರ್, ಅವ್ರ ಬಗ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಜಿಲ್ಲಾ ಆರೋಗ್ಯಾಧಿಕಾರಿ ಅಂತ ಇರ್ತಾರೆ, DHO. ಇನ್ನೊಬ್ರು ಅದ್ರ ಕೆಳಗಡೆ THO ಅಂತಾರೆ, ತಾಲೂಕಾ ಆರೋಗ್ಯ ಅಧಿಕಾರಿ ಅಂತ ಒಬ್ರು ಇರ್ತಾರೆ. ಇನ್ನೊಬ್ರು 3ನೇದವ್ರು DAO ಅಂತಾರೆ, ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಅಂತ. ಇವ್ರು 3 ಜನಕ್ಕೂ ನೇಮಕಾತಿ ಮಾಡಿದೆ. ಏನಂದ್ರೆ ಸರ್ಕಾರ ನೇಮಕಾತಿ ಮಾಡಿದೆ, ಎಲ್ಲಾದ್ರೂ ನಕಲಿ ಡಾಕ್ಟರ್ ಕಂಡ್ರೆ ಅವ್ರ ಗಮನಕ್ಕೆ ತನ್ನಿ, ಅವರಿಗೆ ವಾಟ್ಸಪ್ ಆದ್ರೂ ಮಾಡಿ, ಕಾಲ್ ಆದ್ರೂ ಮಾಡಿ, ಅದ್ರ ಕಂಪ್ಲೇಂಟ್ ಆದ್ರೂ ಕೊಡಿ, ಇವ್ರು ಆಕ್ಷನ್ ತಗೋಬೇಕಾಗಿರೋಂಥದ್ದು. ಆದ್ರೆ ದುರಾದೃಷ್ಟ, ನನಗೆ ಗೊತ್ತಿರುವ ಹಾಗೆ ಬೀಂಗ್ ಡಾಕ್ಟರ್ ಆಗಿ ನಾನೇ ನಕಲಿ ಡಾಕ್ಟರ್ ಬಗ್ಗೆ ಮಾಹಿತಿ ಕೊಟ್ರೆ, ಈ ಜಿಲ್ಲಾ ಆರೋಗ್ಯಾಧಿಕಾರಿ ಬೆಂಗಳೂರು
ಜಿಲ್ಲೆ ಆಗಿರ್ಲಿ ಅಥವಾ ಬೇರೆ ಜಿಲ್ಲೆ ಆಗಿರ್ಲಿ, ರಾಜ್ಯದ 33 ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ನಮ್ಮ ಕಮಿಷನರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹೆಲ್ತ್ ಕಮಿಷನರ್ ಅವರು ಆದೇಶ ಮಾಡಿದ್ದಾರೆ. ಮೊನ್ನೆ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್ನು ಆದೇಶ ಮಾಡಿದ್ದಾರೆ. ಆದೇಶ ಪ್ರತಿಗಳು ಸಾಕಷ್ಟು ಇದಾವೆ. ಆದೇಶ ಮಾಡಿದ್ದೇ ಆಯ್ತು. ಅಂದ್ರೆ ಕ್ರಿಶ್ಚಿಯನ್ ಲೆಕ್ಕ, ರಾಮನ್ ಲೆಕ್ಕ. ನಿನ್ನೆ ಇವತ್ತು ಕೊಟ್ಟಿರೋಂಥ ರಿಪೋರ್ಟ್ ಅಲ್ಲಿ 256 ಜನ ನಕಲಿ ವೈದ್ಯರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅಂತ ಕೊಡ್ತಾರೆ. ನಿಜವಾಗ್ಲೂ 1000 ಮೇಲೆ ಇರ್ಬೇಕು ಅಂತ ನನ್ನ ಪ್ರಕಾರ. ಗುಲ್ಬರ್ಗ ಅಂತ ಜಿಲ್ಲೆಯಲ್ಲಿ 200 ಜನ 300 ಜನ ಇದ್ದಾರೆ ಅಂದಾಗ ಇಡೀ ರಾಜ್ಯದಲ್ಲೇ 1000 ಜನ ನಕಲಿ ಡಾಕ್ಟರ್ಸ್ ಇದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ಈ ಜಿಲ್ಲಾ ಆರೋಗ್ಯಾಧಿಕಾರಿ, ತಾಲೂಕು ಆರೋಗ್ಯಾಧಿಕಾರಿ, ಈ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ಸ್ ಏನಿದ್ದಾರೆ ಅವ್ರ ಜೊತೆ ಮಿಲಾವಟ್ ಇದೆ, ಸಂಪರ್ಕ ಇದೆ. ಅವ್ರೇನ್ ಮಾಡ್ತಾರೆ, ಅವ್ರ ಕಡೆಯಿಂದ ಮಂತ್ಲಿ ಉಸ್ಕೋತಾರೆ, ಹಪ್ತಾ ವಸೂಲಿ ಮಾಡ್ತಾ ಇದ್ರ ಅಂತ ಸಾಕಷ್ಟು ಗುಮಾನಿಗಳಿತ್ತು. ಬಟ್ ನನ್ನ ಕಣ್ಣಾರೆ ನಾನು ಕಂಡಾಗ, ನಾನ್ ಕಂಪ್ಲೇಂಟ್ ಕೊಟ್ಟಾಗ ಕ್ಲೋಸ್ ಮಾಡಿ ಸೀಸ್ ಮಾಡಿದ್ದಾರೆ. ಮಾಡಿ ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬೇರೆ ಕ್ಲಿನಿಕ್ ನ ಓಪನ್ ಮಾಡಿದ್ದಾರೆ. ಇದು ದುರಾದೃಷ್ಟ. ಹಾಗಾಗಿ ನಮ್ಮ ದಿನೇಶ್ ಗುಂಡ್ರವರು ಅಂದ್ರೆ ನಮ್ಮ ರಾಜ್ಯದ ಆರೋಗ್ಯ ಸಚಿವರು ಇದ್ರ ಕಡೆ ಗಮನ ಕೊಡಬೇಕಾಗಿರೋಂಥದ್ದು. ಜನರ ಪ್ರಾಣ ಹಿಂಡ್ತಾ ಇರೋಂಥದ್ದು. ಹಾಗಾಗಿ ತುಂಬಾ ನೋವಿನ ಸಂಗತಿ ಅಂದ್ರೆ ಒಂದು ಮಗು ಹೋಯ್ತು, ಇಂಥದ್ದು ಸಾಕಷ್ಟು ನೋವುಗಳಾಗಿದ್ದಾವೆ. ಇದು ರಿಪೋರ್ಟೆಡ್ ಕೇಸ್. ಇದು ರಿಪೋರ್ಟ್ ಆಗದಿರಂತ ಸಾವಿರಾರು ಕೇಸ್ಗಳಿದಾವೆ. ಹಾಗಾಗಿ ನನ್ನ ಇನ್ನೊಂದು ಪ್ರಶ್ನೆ, ಈ ಗ್ರಾಮೀಣ ಭಾಗದಲ್ಲಿ ಈಗ ಮುಗ್ಧ ಜನರು ನಮ್ಗೆ ಗೊತ್ತಾಗೋದಿಲ್ಲ ಸರ್. ನಮ್ಗೆ ಜ್ವರನೋ, ಕೆಮ್ಮೋ, ನೆಗಡಿನೋ, ತಲೆನೋವು ಅಥವಾ ಇನ್ನೊಂದು ಮತ್ತೊಂದು ಆದಾಗ ನಾವು ನಮ್ಮ ಪಕ್ಕದಲ್ಲಿರುವಂತ ಕ್ಲಿನಿಕ್ಗೆ ನಾವು ಓಡೋಗ್ಬಿಡ್ತೀವಿ. ನೀವು ನಕಲಿ ವೈದ್ಯರ, ಅಸಲಿ ವೈದ್ಯರ, ನಾವು ಗ್ರಾಮೀಣ ಭಾಗದ ಜನರು ನಮ್ಗೆ ಗೊತ್ತಾಗೋದಿಲ್ಲ. ಆ ಜನರು ಜಾಗೃತರಾಗೋದು ಹೇಗೆ? ಅವನು ನಕಲಿ ವೈದ್ಯನ ಅಥವಾ ಅಸಲಿ ವೈದ್ಯನ ಹೆಂಗ್ ಕಂಡುಹಿಡಿಯೋದು ಹೇಗೆ ಅಂತ? ಇಲ್ಲ, ಅವ್ರದ್ದು ಅಸಲಿ ವೈದ್ಯರಾಗಿದ್ರೆ ಅವ್ರದ್ದು MBBS ಆಗಿದ್ರೆ MBBS ಸರ್ಟಿಫಿಕೇಟ್ ನ ಅವ್ರ ಕ್ಲಿನಿಕ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕು. MBBS ಅಂತ ಇರುತ್ತೆ. MBBS ಆಗಿದ್ರೆ MBBS ಸರ್ಟಿಫಿಕೇಟ್ ನ ಡಿಸ್ಪ್ಲೇ ಮಾಡಬೇಕು. ಒಂದು ಅವ್ರಿಗೆ KPME ಅಂತ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಅಥಾರಿಟಿಯಿಂದ ಲೈಸೆನ್ಸ್ ತಗೊಂಡಿರ್ಬೇಕು. ಇವನ್ ಅವ್ನು MBBS ಡಾಕ್ಟರ್ ಆಗಿದ್ದ, BMS ಡಾಕ್ಟರ್ ಆಗಿದ್ದ, BHMS ಡಾಕ್ಟರ್ ಆಗಿದ್ದ, BUMS ಡಾಕ್ಟರ್ ಆಗಿದ್ದ, ಅಥವಾ BSYS ಡಾಕ್ಟರ್ ಆಗಿದ್ದ, ಅಥವಾ BNYS ಡಾಕ್ಟರ್ ಆಗಿದ್ದ, ಇವರೆಲ್ಲ ಕ್ವಾಲಿಫೈಡ್ ಆಗಿರುವಂತ ಡಿಗ್ರಿ ಹೋಲ್ಡರ್ಸ್. ಇವರು ಕ್ವಾಲಿಫೈಡ್ ಡಾಕ್ಟರ್ಸ್. ಈ ಡಾಕ್ಟರ್ಸ್ ಆಗಿದ್ರು ಅವ್ರು ಕ್ಲಿನಿಕ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೇಕು ಅವ್ರ MBBS ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ BMS ಡಿಗ್ರಿ ಸರ್ಟಿಫಿಕೇಟ್. ಅದಕ್ಕಿಂತ ಮೊದಲು KPMS ಸರ್ಟಿಫಿಕೇಟ್. ಅಂದ್ರೆ ನಾವು KPMA ಲೈಸೆನ್ಸ್ ತಗೋಬೇಕಂದ್ರೆ ನಾವು ಡಿಗ್ರಿ ಏನಿರುತ್ತಲ್ಲ 5.5 ವರ್ಷ ಮುಗಿಸಿರುವಂತ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ಟಿಫಿಕೇಟ್ ಕೊಡ್ಬೇಕಾಗುತ್ತೆ. ಫೈರ್ ಡಿಪಾರ್ಟ್ಮೆಂಟ್ NOC ಕೊಡ್ಬೇಕಾಗುತ್ತೆ. ಬಯೋಮೆಡಿಕಲ್ ವೇಸ್ಟ್ ಇಂದ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಪರ್ಮಿಷನ್ ತಗೋಬೇಕಾಗುತ್ತೆ. ಯಾರಿಗಾದ್ರೂ ಈ ಕ್ಲಿನಿಕ್ ರನ್ ಮಾಡ್ಬೇಕಂದ್ರೆ ಸುಮ್ಮನೆ ಅವ್ನು ಡಾಕ್ಟರ್ ಓದಿದಾನೆ ಅವ್ನು ಕ್ಲಿನಿಕ್ ರನ್ ಮಾಡಕ್ ಆಗಲ್ಲ. KPMAಗೆ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಿ ಲೈಸೆನ್ಸ್ ತಗೊಂಡು ಅವರು DHO ಕಡೆಯಿಂದ ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ತಗೊಂಡ್ ಮಾತ್ರ ಆಗುತ್ತೆ. ಸಾಧ್ಯ ಆದಷ್ಟು ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಕ್ವಾಲಿಫೈಡ್ ಆಗಿರೋಂಥವ್ರು KPMA ತಗೊಂಡಿರಲ್ಲ. ಅದೊಂದು ದುರಾದೃಷ್ಟ. ಅದು ನಮ್ಮ ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವರಾಗಿದ್ದಾಗ ಈ KPMA ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಸರ್. ಈ ರಾಜ್ಯದಲ್ಲಿ ಮಾತ್ರ ಇದೆ. ಈ ಆರೋಗ್ಯ ಕ್ಷೇತ್ರಕ್ಕೆ ಕಂಟ್ರೋಲಿಂಗ್ ತಗೊಳ್ಳುವಂಥದ್ದು, ಜವಾಬ್ದಾರಿ ತಗೊಳ್ಳುವಂಥದ್ದು, ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂಥದ್ದು. ಇನ್ನೊಂದು ಏನು KPMA ಇದೆಲ್ಲ ಸರ್ಟಿಫಿಕೇಟ್ ನ ಡಿಸ್ಪ್ಲೇ ಮಾಡಬೇಕು. ಜೊತೆಲೆ ಅವ್ರು ರೇಟ್ ಬೋರ್ಡ್ ನು ಡಿಸ್ಪ್ಲೇ ಮಾಡ್ಬೇಕಂತ ಹೇಳಿದ್ದಾರೆ. ರೇಟ್ ಬೋರ್ಡ್ ಇರಬೇಕು ಅಂತ ಇದೆ, ಕಾನೂನಲ್ಲಿ ಇದೆ. ಅದನ್ನ ಸಾಕಷ್ಟು ರೂಲ್ಸ್ ಗಳು ಇದಾವೆ ಸರ್. ಈಗ ಕಾನೂನಲ್ಲಿ ಏನೇನಿದಾವೆ, ಸರ್ಕ್ಯುಲರ್ಸ್ ಇದಾವೆ, ರೂಲ್ಸ್ ಇದಾವೆ, ಇದನ್ನ ಫಾಲೋ ಮಾಡ್ತಾ ಇಲ್ಲ. ಡಾಕ್ಟರ್ಸು ಫಾಲೋ ಮಾಡ್ತಾ ಇಲ್ಲ. ಈ ಡಾಕ್ಟರ್ಸ್ ಫಾಲೋ ಮಾಡದೇ ಇರೋದಕ್ಕೆ ಡಾಕ್ಟರ್ ಜೊತೆ ಇವರು ಮಿಲಾವಟ್ಟು. ಈ ಜಿಲ್ಲಾ ಆರೋಗ್ಯಾಧಿಕಾರಿ, ತಾಲೂಕು ಆರೋಗ್ಯಾಧಿಕಾರಿಗಳು ಸಾಕಷ್ಟು ಸರ್, ನನಗ್ ಗೊತ್ತಿರೋ ಹಾಗೆ ಸಾಕಷ್ಟು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಒಬ್ಬ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿ ಆಗ್ಬೇಕಾದ್ರೆ ಕನಿಷ್ಠ 25 ಇಂದ 30 ಲಕ್ಷ ಲಂಚ ಕೊಟ್ಟು ಬರ್ಬೇಕು, ಬ್ರೈಬು. ಅದು ಪೋಸ್ಟ್ ನಾನು ವಿಜಯವಾಣಿ, ಪ್ರಜಾವಾಣಿ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ನೋಡಿದ್ದೀನಿ. ಪ್ರಕಟಣೆಯಲ್ಲಿ ನೋಡಿದಾಗ PSI ಇಷ್ಟು ನೋಡಿ. ನಿಮ್ಗೆ ಗೊತ್ತಿದೆ KR ಪುರಂ ಸಬ್ ಇನ್ಸ್ಪೆಕ್ಟರ್ ಒಬ್ರು ಅವ್ರನ್ನ ಬೇರೆ ಕಡೆಯಿಂದ ರಾತ್ರಿ 11ಕ್ಕೆ ಸ್ಟಾಪ್ ಆಗ್ಬೇಕಾರಂತ ಪಬ್ಬನ್ನ 1 ಗಂಟೆವರೆಗೂ ಕಂಟಿನ್ಯೂ ಮಾಡಿದ್ರು ಅನ್ನೋದಕ್ಕೆ ಅವ್ರು 70 ಲಕ್ಷ ಕೊಟ್ಟು ಬಂದಿದ್ರಂತೆ. ಅವ್ರನ್ನ ಸಸ್ಪೆಂಡ್ ಮಾಡಿದ್ರು, ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದಕ್ಕೆ ಅವ್ರು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತೋದ್ರು. ಹಾಗಾಗಿ ಈ ಕ್ಷೇತ್ರ ಇದೆಯಲ್ಲ, ಇದು ಎಲ್ಲದಕ್ಕೂ ಕಾರಣ ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳು 30 ಲಕ್ಷ 40 ಲಕ್ಷ ಕೊಟ್ಟು ಬಂದ್ರೆ ಅವ್ನು ಎಲ್ಲಿಂದ ಕಲೆಕ್ಷನ್ ಮಾಡ್ತಾನೆ ಸರ್? ಇನ್ನು ಇದೇ ನಕಲಿ ಡಾಕ್ಟರ್ ಇಂದ ಕಲೆಕ್ಷನ್ ಮಾಡುವಂತದ್ದು. ಮೆಡಿಸಿನ್ಸ್ ಅಲ್ಲಿ ಡಾಕ್ಟರ್ ಸರಿಯಾಗಿ ಬರಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನೋ ಸ್ಥಿತಿ ಇದೆ. ಏನಾಗ್ಬಿಟ್ಟಿದೆ, ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಜಿಲ್ಲಾ ಆರೋಗ್ಯಾಧಿಕಾರಿಗಳೇ ಆಗ್ಲಿ ಅಥವಾ ವೈದ್ಯಾಧಿಕಾರಿಗಳಾಗ್ಲಿ ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು ಅನ್ನೋ ಲೆವೆಲ್ಗಿದೆ. ಸಾಕಷ್ಟು ಜನ ಹಾಸ್ಪಿಟಲ್ಗೆ ಹೋದ್ರೆ ಫೇಕ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ, ಫೇಕ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡ್ತಾರೆ. ದುಡ್ಡು ಸರ್. ಲಂಚ ಬಿಟ್ರೆ ಇನ್ನೇನು ಇಲ್ವೇ ಇಲ್ಲ. ಸಾಕಷ್ಟು ಪ್ರತಿದಿನ ಬರ್ತಾನೆ ಇರುತ್ತೆ.
ಇವನ್ ಒಬ್ರು ANM RBS ಕೆಲವರು ಅಂತ ಒಬ್ಬ ಎಂಪ್ಲಾಯ್ ಅಂದ್ರೆ ರಾಷ್ಟ್ರೀಯ ಬಾಲ್ಯ ಸುರಕ್ಷತಾ ಅಂತ ಒಬ್ಬ ನರ್ಸ್ಗೆ ಏನಂದ್ರೆ ರಿನ್ಯೂವಲ್ ಮಾಡೋದಕ್ಕೆ 2,000 ಕೊಟ್ಟರೇನೆ ಮಾಡೋದು ನಾನು, ನೀವು ಮಾಡಿ ಅಂತ. ಹಾಗಾಗಿ ಒಂದು ಕ್ಯಾಂಪೇನ್ ಮಾಡ್ಬಿಟ್ರಿ ಎಲ್ಲ ಸ್ಟಾಫ್ದವ್ರು, ಅವ್ರ ಸ್ಟಾಫ್ದವ್ರನ್ನೇ ಬಿಡೋದಿಲ್ಲ, ಸುಲಿಗೆ ಮಾಡ್ತಾರೆ. ಹಾಗಾಗಿ ಏನ್ ಮಾಡ್ಬಿಟ್ರಿ, ಎಲ್ಲ ಸ್ಟಾಫ್ ನರ್ಸಸ್ ₹1 ಗೂಗಲ್ ಪೇ ಮಾಡಕ್ ಶುರು ಮಾಡ್ಬಿಟ್ರು ಅವ್ರಿಗೆ, ಅವ್ರ ಅಕೌಂಟ್ಗೆ. ಆ ಕ್ಯಾಂಪೇನ್ ಮಾಡಿದ್ರು. ಈಗ ಏನಾಗಬೇಕಾಗಿದೆ, ನಿಜವಾಗ್ಲೂ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್ ತುಂಬಾ ಒಳ್ಳೆ ಆಫೀಸರು, ಎಮಿನೆಂಟ್ ಆಫೀಸರ್. ಮೈಸೂರಲ್ಲಿ ಕೆಲಸ ಮಾಡಿದ್ರು, ಕಲಬುರಗಿಯಲ್ಲಿ ಕೆಲಸ ಮಾಡಿದ್ರು, ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅವ್ರು ಮಾತ್ರ ಆರೋಗ್ಯ ಕ್ಷೇತ್ರನ ಬದಲಾಯಿಸಕ್ ಸಾಧ್ಯ ಆಗಿದೆ. ಅವ್ರ ಗಮನಕ್ಕೆ ಬರ್ಬೇಕು ಅನ್ನೋದು ನನ್ನ ಆಶಯ. ಸರ್, ಇನ್ನು ತಾವು ಹೇಳಿದ್ರಿ ಅಸಲಿ ವೈದ್ಯರು ಮತ್ತೆ ನಕಲಿ ವೈದ್ಯರಿಗೆ ಇರ್ತಕ್ಕಂಥ ಆ ಡಿಫ್ರೆನ್ಸ್ ಏನು, ಜೊತೆಯಲ್ಲಿ ಆ ವೈದ್ಯರು ಏನೆಲ್ಲ ಡಿಸ್ಪ್ಲೇ ಆಗ್ಬೇಕು, ಅವರ ಎಜುಕೇಶನ್ ಕ್ವಾಲಿಫೈಡ್ ಹೌದಾ ಅಲ್ವಾ ಅಂತ ಹೇಳೋದಕ್ಕೆ. ಇದು ಮುಂದುವರೆದ ಹಾಗೆ ಇನ್ನು ಕೆಲವರು ಇವರು ನಕಲಿ ವೈದ್ಯರು ಕೆಲವು, ಫಾರ್ ಎಕ್ಸಾಂಪಲ್ ಈಗ ಜ್ವರನೋ ಅಥವಾ ವಾಂತಿ ಭೇದಿನೋ ಇದರ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಬಿಡ್ತಾರಲ್ಲ, ಅದು ಗುಣಮುಖ ಕೂಡ ಆಗ್ಬಿಡುತ್ತಲ್ಲ ಈ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡೋದಾದ್ರೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಇಲ್ಲ, ಯೂಶುವಲಿ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ರೆ 4 ಮಾತ್ರೆ ಕೊಟ್ಟರು ಗುಣಮುಖ ಆಗುತ್ತೆ. ಹಾಗಾಗಿ ಈ ಡಾಕ್ಟರ್ ಆಗಿ ಅಂತನಲ್ಲ, ಮೆಡಿಕಲ್ ಶಾಪ್ದಾರನೇ ಪಕ್ಕದಲ್ಲೇ ಕ್ಲಿನಿಕ್ ಮಾಡ್ಕೊಂಡು ಅವರೇ ಡಾಕ್ಟರ್ ಇಲ್ದೇ ಇರುವಾಗ ಅಥವಾ ನಾನೇ ಡಾಕ್ಟರ್ ಅಂತ ಕೊಡುವಂಥದ್ದು ಇದೆ. ಈಗ OTC ಡ್ರಗ್ ಅಂತಾರೆ, ಓವರ್ ದಿ ಕೌಂಟರ್ ಡ್ರಗ್ಸ್ ಅನ್ನ ಕೊಡ್ಬೋದು. ಕೆಮ್ಮು, ನೆಗಡಿ, ಜ್ವರ, ಶೀತಕ್ಕೆ ಅದನ್ನ ಓವರ್ ದಿ ಕೌಂಟರ್ ಡ್ರಗ್ಸ್ ಅನ್ನು ಕೊಡೋದಕ್ಕೆ ಅನುಮತಿ ಇದೆ. ಈ ಶೆಡ್ಯೂಲ್ H ಡ್ರಗ್ಸ್ ಅಂತ ಇರುತ್ತೆ, ಅಂದ್ರೆ ಆಂಟಿಬಯೋಟಿಕ್ಸ್ ಕೊಡೋದಾಗ್ಲಿ ಅಥವಾ ಕೋಡಿನ್ ಕಂಟೆಂಟ್ ಆಗಿರುವಂಥದ್ದು, ಈಗ ಆಸ್ಕೋರಿಲ್ಲು ಅಥವಾ ಟಸ್ಕ್ಯೂ ಅಂತ ಬರುತ್ತೆ ಸಿರಪ್ಸ್ಗಳನ್ನ, ಅದ್ರಲ್ಲಿ ಕೋಡಿನ್ ಕಂಟೆಂಟ್ ಇರುತ್ತೆ, ಅಂದ್ರೆ ಅದು ಮತ್ತೆ ಬರೆಸುವಂಥದ್ದು. ಆಮೇಲೆ ಈಗ ವೈಟ್ನರ್ ಬರುತ್ತೆ, ಗೊತ್ತಲ್ಲ ನಮ್ಗೆ ವೈಟ್ನರ್, ಅದನ್ನು ಕುಡಿತಾರೆ, ಅದರಿಂದಲೂ ಮತ್ತೆ ಬರುತ್ತೆ. ಈ ತರ ಡ್ರಗ್ಸ್ ಅನ್ನ ಮಾರೋದಕ್ಕೆ ಅಪರಾಧ, ಅದು ಕ್ರೈಮ್, ಅದು ಅದಕ್ಕೆ ಡ್ರಗ್ ಕಂಟ್ರೋಲ್ ಅಂತ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅವರು ಅದನ್ನ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸ್ಬೋದು, ಅಷ್ಟು ಶಿಕ್ಷಾರ್ಹ ಅಪರಾಧ ಅದು. ಹಾಗಾಗಿ ಇದಕ್ಕೇನಾಗುತ್ತೆ, ಜನಕ್ಕೆ ಏನಂತಾರೆ, ಅವರಿಂದ ನಕಲಿ ಡಾಕ್ಟರಿಂದ ನಮಗೆ ವಾಸಿ ಆಗ್ತಾ ಇದೆ, ಹಾಗಾಗಿ ಏನ್ ತೊಂದರೆ ಇಲ್ವಲ್ಲ ತಗೊಂಡ್ರೆ ಅನ್ನೋದು ಸ್ವಾಭಾವಿಕವಾಗಿ ಕೇಳುವಂತ ಪ್ರಶ್ನೆ. ಒಂದು 4 ಜನಕ್ಕೂ 5 ಜನಕ್ಕೂ ಅನುಕೂಲ ಆಯ್ತು ಅಥವಾ ಉಪಯೋಗ ಆಯ್ತು ಅನ್ನೋದಕ್ಕೇನೆ ಒಂದು ಕ್ಷಣ ಅದು ಜೀವದ ಜೊತೆ ಚಲಾಟ ಆಡೋಂಥದ್ದು. ಒಂದು IV ಇಂಜೆಕ್ಷನ್ IV ಕೊಡುವಾಗ ಅವ್ನಿಗೆ IV ಕೊಡ್ಬೇಕು, IM ಕೊಡ್ಬೇಕು, ಎಲ್ಲಿ ಕೊಡ್ಬೇಕು ಅನ್ನೋದು ಗೊತ್ತೇ ಇಲ್ದಿರುವಾಗ ಕೊಟ್ಟೋಗ್ಬಿಟ್ರೆ ತಕ್ಷಣ ಸತ್ತೋಗ್ಬಿಡ್ತಾರೆ. ವಿದಿನ್ 5 seconds ಅಲ್ಲಿ ಸತ್ತೋಗ್ಬಿಡ್ತಾರೆ. ನಕಲಿ ವೈದ್ಯ ಮಾಡೋ ಎಡವಟ್ಟಿಗೆ ಅವ್ನಿಗೆ ಗೊತ್ತಿರಲ್ಲ ಇದ್ರ ಇಂಜೆಕ್ಷನ್ದು ಅಡ್ವರ್ಸ್ ಎಫೆಕ್ಟ್ ಏನು, ಸೈಡ್ ಎಫೆಕ್ಟ್ ಏನು, ಉಪಯೋಗ ಏನಿದೆ, ಏನು ಗೊತ್ತಿರಲ್ಲ. ಮಗು ಇದೆಯಾ, ಮಗು ಕೊಡ್ಬೇಕಾ ಕೊಡಬಾರ್ದ, ಯಾವ್ದು ಜ್ಞಾನ ಇರಲ್ಲ. ಬೇಸಿಕ್ ಜ್ಞಾನ ಇಲ್ದಿರುವಾಗ ತಕ್ಷಣಕ್ಕೆ ಕೊಲ್ಯಾಪ್ಸ್ ಆಗೋಗ್ತಾ ಸಾವಿರಾರು ಸತ್ತೋಗಿರ್ತಾರೆ. ಇದನ್ನ ರಿಪೋರ್ಟೇ ಆಗೋದಿಲ್ಲ. ಅವ್ರು ಏನ್ ಮಾಡ್ಬಿಡ್ತಾರೆ, ನಕಲಿ ಡಾಕ್ಟ್ರು ದುಡ್ಡು ಮಾಡಿರ್ತಾರ, ಅವ್ರು 1 ಲಕ್ಷನೋ 2 ಲಕ್ಷ ಕೊಟ್ಟನೋ ಅವ್ರ ಜೊತೆ ಡೀಲ್ ಮಾಡ್ಕೋತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ಪೊಲೀಸು ಡೀಲ್ ಮಾಡ್ತಾನೆ. ಇನ್ನೇನಿರುತ್ತೆ, ಆ ಪೇಷಂಟ್ದವ್ರು ಫೈಟ್ ಮಾಡೋದಕ್ಕಾಗಲ್ಲ. ಇವನ್ ಅವ್ರು ಫೈಟ್ ಮಾಡ್ಬೇಕಂದ್ರೂ ಬಹಳ ಕಷ್ಟ ಇದೆ, ಅಷ್ಟು ಈಜಿಗಿಲ್ಲ. ಯಾಕಂದ್ರೆ ಆರೋಗ್ಯ ಇಲಾಖೆ ಆಗ್ಲಿ, ಪೊಲೀಸ್ ಇಲಾಖೆ ಆಗ್ಲಿ, ಈ ಸಮಾಜ ಜೊತೆ ಸಂಘರ್ಷ ಮಾಡಿ ಅವ್ರು ಗೆಲ್ಲೋದು ಇದೆಯಲ್ಲ, ಅದು ಕಷ್ಟ ಆಗಿರುತ್ತೆ. ಮೊದ್ಲೇ ಮಗುನ ಅಂಗವಿಕಲತೆನೋ ಅಥವಾ ಏನೋ ಆರೋಗ್ಯ ಸಮಸ್ಯೆದಿಂದನೋ ಅಥವಾ ಸತ್ಯ ಹೋಗಿರ್ತಾರೆ, ಅದರಿಂದ ಅವ್ರು ನರಳ್ತಾ ಇರ್ತಾರೆ. ಇದನ್ನ ಹೊರಗಡೆ ಬರೋದು ಕಷ್ಟ ಆಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಹಾಗಾಗುತ್ತೆ ಅನ್ನೋದಕ್ಕೇನೆ ನಾವು ಜವಾಬ್ದಾರಿಯಿಂದ ನಾವು ಪ್ರಶ್ನೆ ಮಾಡ್ಬೇಕು. ಸರ್, ನೀವು ಡಾಕ್ಟರ್ ಆಗಿದ್ರೆ ನಿಮ್ದು KPMA ಸರ್ಟಿಫಿಕೇಟ್ ಎಲ್ಲಿದೆ, ನೀವು ಡಿಸ್ಪ್ಲೇ ಮಾಡಿಲ್ಲಲ್ಲ ಅಂತ ಕೇಳೋದು ತಪ್ಪಿಲ್ಲ, ಕೇಳಿ. ಬಿಕಾಸ್ ನಿಮ್ ಜೀವನೇ ಅವ್ರ ಕೈಯಲ್ಲಿ ಕೊಟ್ಟಿರ್ತಾರಲ್ಲ ಸರ್, ಕೇಳೋದು ನಿಮ್ ಹಕ್ಕು, ಅದನ್ನ ಕೇಳೋದು ತಪ್ಪಲ್ಲ. ಜೀವನೇ ಅವ್ರ ಹತ್ರ ಕೊಟ್ಟಿರ್ತೀವಿ. ಜೀವನ ಕೊಟ್ಟಿರ್ತೀವಲ್ಲ. ಈಗ ನಡ್ಕೊಂಡ್ ಬಂದಿರ್ತಾರೆ, ಹೋಗುವಾಗ ಹೊತ್ಕೊಂಡು ಹೋಗ್ಬಿಡ್ತಾರೆ. ಕಾರಣ ನಮ್ಮಿಂದನೇ ಅಲ್ವಾ. ನಮ್ಮ ಅಚಾತುರ್ಯದಿಂದ ನಮ್ಗೆ ಗೊತ್ತಿಲ್ಲ, ನಂಗೆ ತಿಳಿದಿಲ್ಲ, ನಾವು ನೋಡಿಲ್ಲ ಅಂದ್ರೆ ಆಗಲ್ಲ. ಹಾಗಾದ್ರೆ ಪ್ರಶ್ನೆ ಮಾಡ್ಬೋದು, ಪ್ರಶ್ನೆ ಮಾಡೋದು ಅವ್ರ ಹಕ್ಕು. ಅದು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಸರ್, ಏನ್ ಸರ್ಟಿಫಿಕೇಟ್ ಕೇಳಬೇಕು? KPMA ಲೈಸೆನ್ಸ್, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಅನ್ನೋದು KPMA ಲೈಸೆನ್ಸ್ ಕ್ಲಿನಿಕ್ಗೆ ಇರಬೇಕು, ಮ್ಯಾಂಡೇಟರಿ ಅದು. ನಾವೆಲ್ಲ ಜನಸಾಮಾನ್ಯರು MBBS ಇದ್ರೆ ಆಯ್ತು ಅವ್ನು ಡಾಕ್ಟರ್ ಗುರು ಅಂತ ಅನ್ಕೊಂಡು ಹೋಗ್ಬಿಡ್ತೀವಿ. ಹೌದು, ಅವ್ರು MBBS ಆಗಿರ್ಲಿ, BAMS ಆಗಿರ್ಲಿ, BHMS ಆಗಿರ್ಲಿ, ಯಾವುದೇ ಕ್ವಾಲಿಫೈಡ್ ಆಗಿರುವಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರುವಂತ ಡಿಗ್ರಿ ಹೋಲ್ಡರ್ಸ್ ಆಗಿದ್ರೆ, ಮೆಡಿಕಲ್ ಡಿಗ್ರಿ ಹೋಲ್ಡರ್ಸ್ ಆಗಿದ್ರೆ ಅವ್ರು ಪ್ರಾಕ್ಟೀಸ್ ಮಾಡಬಹುದು. ಆದ್ರೆ KPMA ಲೈಸೆನ್ಸ್ ತಗೊಂಡೇ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋಂಥದ್ದು. ಯಾಕೆ KPMA ಲೈಸೆನ್ಸ್ ತಗೋಬೇಕಂದ್ರೆ, ಇವಾಗ ಡಾಕ್ಟರ್ ಏನಾದ್ರೂ ತೊಂದರೆ ಕೊಟ್ಟಾಗ ಅಥವಾ ಡಾಕ್ಟರ್ ಇಂದ ಸೈಡ್ ಇಫೆಕ್ಟ್ ಆಗಿ ಅಥವಾ ಡಾಕ್ಟರ್ ಇಂದ ಏನಾದ್ರೂ ಕೊಲ್ಯಾಪ್ಸ್ ಆದ್ರೆ, ಏನಾದ್ರು ಸಾವು ನೋವು ಸಂಭವಿಸಿದಾಗ ನಾವು ಹೋಗಿ KPMAಗೆ ಕಂಪ್ಲೇಂಟ್ ಮಾಡ್ಬೋದು, ದೂರ್ ಕೊಡ್ಬೋದು. ದೂರ್ ಕೊಟ್ಟಾಗ ಪರಿಹಾರ ಕೊಡ್ತಾರೆ ಅಥವಾ ಅದಕ್ಕೆ ಶಿಕ್ಷೆ ಮಾಡಿಸ್ತಾರೆ, ಅದಕ್ಕೆ FIR ಮಾಡ್ತಾರೆ. ಇದೆಲ್ಲ ಮಾಡಕ್ ಆಗುತ್ತೆ. ಇಲ್ದೇ ಇದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ರೋಗಿಗೆ ಏನಾಗಿದೆ ಅಂತ, ಮುಂದೆ ಎಲ್ಲಿ ಹೋಗ್ಬೇಕು, ಏನ್ ಮಾಡೋದಂತ ಗೊತ್ತಾಗಲ್ಲ. ಹಾಗಾಗಿ ನೀವು ಯಾವ್ದೋ ನಕಲಿ ಡಾಕ್ಟರ್ ಬಗ್ಗೆ ಮಾಹಿತಿನ ಜಿಲ್ಲಾ ಆರೋಗ್ಯಾಧಿಕಾರಿಗಾದ್ರೂ ಕೊಡಿ, ಇಲ್ಲ ಪೊಲೀಸ್ಗಾದ್ರೂ ಕೊಡಿ. ನೀವು ಕೊಡದೇ ಇದ್ರೆ, ನೀವು ಜನ ಜಾಗೃತಿ ಆಗದಿದ್ರೆ, ಜನಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದಾಗ ಇಂಥ ಸಾವು ನೋವುಗಳು ಸಂಭವಿಸ್ತಾ ಇರ್ತಾರೆ. ಸರ್, ಇನ್ನು ತಾವು ಹೇಳಿದ್ರೆ ಇದೆಲ್ಲ ಟೆಕ್ನಿಕಲಿ ಇಶ್ಯೂಸ್. ಓಕೆ, ಅವನು ಒಂದು ಕ್ಲಿನಿಕ್ ಇಟ್ಕೊಂಡು ಅವ್ನು ನಕಲಿ ವೈದ್ಯ ಧೈರ್ಯವಾಗಿ ಟ್ರೀಟ್ಮೆಂಟ್ ಕೊಡ್ತಾನೆ ಅಂದ್ರೆ ಅವನಿಗೂ ಒಂದ್ ಸ್ವಲ್ಪ ತಲೆ ಇರುತ್ತೆ. ಇನ್ಯಾರ್ದೋ ಡಾಕ್ಟ್ರು ವೈದ್ಯ ಆ ವೈದ್ಯರು ಅಂದ್ರೆ ಅಸಲಿ ವೈದ್ಯರಾಗಿರ್ತಾರೆ,
ಅವ್ರ ಹೆಸರು ಅವ್ರ ಸರ್ಟಿಫಿಕೇಟ್ ಇಟ್ಕೊಂಡು ಇವನು ನಕಲಿ ವೈದ್ಯ ಕ್ಲಿನಿಕ್ ನಡೆಸಬಹುದಲ್ಲ? ಇಲ್ಲ, ನಡ್ಸಕ್ಕಾಗಲ್ಲ. ನಡೆಸಿದ ಅದೊಂದು ದೊಡ್ಡ ಅಪರಾಧ ಅದು. ಏನ್ ಅಪರಾಧಕ್ಕೆ ಏನೆಲ್ಲ ಶಿಕ್ಷೆ ಹೇಳ್ಬೋದು? ಅದಕ್ಕೆಲ್ಲ ಕನಿಷ್ಠ 3 ವರ್ಷ ಜೈಲ್ ಶಿಕ್ಷೆ ಇದೆ ಅವನನ್ನ. ಅದು ಬೇಲೇಬಲ್ ಅಲ್ಲ, ನಾನ್ ಬೇಲೇಬಲ್ ಅದು. ನಮ್ಮ ಹೋಮ್ ಮಿನಿಸ್ಟ್ರೇ ಜಿ ಪರಮೇಶ್ವರ್ ಅವರು ಹೇಳುವಂತದ್ದು, ನಕಲಿ ವೈದ್ಯರು ಎಲ್ಲಾದ್ರೂ ಕಂಡು ಬಂದ್ರೆ ನಮಗೆ ಮಾಹಿತಿ ಕೊಟ್ರೆ ಅವನನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ರು. ಪೇಪರ್ ಸ್ಟೇಟ್ಮೆಂಟ್ ಕೊಟ್ರಂತದ್ದು ನಾನು ನೋಡಿದ್ದೀನಿ. ಹಾಗಾಗಿ ಹುಷಾರಾಗಿರ್ಬೇಕು. ಆದ್ರೆ ತುಂಬಾ ಕಷ್ಟದ ವಿಚಾರ ಇದನ್ನ. ಆರೋಗ್ಯ ಇಲಾಖೆಯಲ್ಲಿ ಇದಕ್ಕೆ ಗಮನನೇ ಕೊಡ್ತಾ ಇಲ್ಲ, ಇದಕ್ಕೆ ಜವಾಬ್ದಾರಿನೇ ಇಲ್ಲ. ಅವರಿಗೆ ಬೇರೆ ನುಂಗೋದಕ್ಕೆ 100 ದಾರಿ ಇದಾವೆ ಅವರಿಗೆ. ಆರೋಗ್ಯ ಇಲಾಖೆ ಅಂದ್ರೆ ಭ್ರಷ್ಟರ ಕೂಟ, ಅದು ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅದು ಪರಿಸ್ಥಿತಿನ ಹಂಗಾಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮ ದೇಶದ ಆರೋಗ್ಯ ಸ್ಥಿತಿ, ಹೆಲ್ತ್ ಕೇರ್ ಸ್ಥಿತಿ ಚಿಂತಾಜನಕವಾಗಿದೆ. ಹೆಲ್ತ್ ಕೇರ್ ಎಮರ್ಜೆನ್ಸಿಲಿದೆ. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಹಿಡನ್ ಬಿಗ್ ಬಿಸ್ನೆಸ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ದೇಶದಲ್ಲಿರುವಂತ ಜನಕ್ಕೆ ಈಗ ಬೆಂಗಳೂರು 1,70,00,000 ಪಾಪ್ಯುಲೇಷನ್ ಇದೆ. ನಮ್ಮ ದೇಶದ ಆರೋಗ್ಯ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಮಿನಿಮಮ್ 1.25% ಆಫ್ ಅವರ್ GDP ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್ ಸ್ಪೆಂಡ್ ಮಾಡಬೇಕಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಹಕ್ಕಿಗೋಸ್ಕರನೇ ಸ್ಪೆಂಡ್ ಮಾಡಬೇಕಾಗಿರೋಂಥದ್ದು. ಅದ್ ಮಾಡ್ತಾನೆ ಇಲ್ಲ ನಾವು. ಎಲ್ರಿಗೂ ಆರೋಗ್ಯ, ಎಲ್ಲಡಿ ಆರೋಗ್ಯ ಅಂತ ಇಡೀ ಘಂಟಾಘೋಷವಾಗಿ 2020-20ಕ್ಕೆ ಎಲ್ರಿಗೂ ಉಚಿತ ಆರೋಗ್ಯ ಅಂತ ಘೋಷಣೆ ಮಾಡಿದ್ರು. 25 ಬಂದ್ರು ಇನ್ನೂ ಆರೋಗ್ಯ ಸಿಗ್ತಾ ಇಲ್ಲ. ಹಾಗಾಗಿ ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ನಾಗರಿಕನಿಗೂ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. UK ಅಲ್ಲಿ ಸಹ, ಕೆನಡಾದಲ್ಲಿ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಇದೆ. ಅಲ್ಲಿ ಪ್ರತಿಯೊಬ್ಬ ಸಿಟಿಸನ್ಸ್ಗೂ ₹1 ಹಿಡಿದು 1 ಕೋಟಿವರೆಗೂ. ಅಲ್ಲಿ ಒಂದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇಲ್ವೇ ಇಲ್ಲ. ಇಡೀ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆಗಳು ಇರುವಂತದ್ದು UK ಅಲ್ಲಿ, ಕೆನಡಾದಲ್ಲಿ. ಆ ದೇಶದಲ್ಲಿ ಈಗ ಫಿಲಿಪೀನ್ಸ್ ಅಲ್ಲಿ ಹಾಗೇನೆ, ಆ ದೇಶದ ವ್ಯಕ್ತಿಗೆ ಪ್ರತಿಯೊಬ್ಬ ನಾಗರಿಕನಿಗೂ ₹1 ಕೋಟಿಯಿಂದ ₹1 ಕೋಟಿವರೆಗೂ ಫ್ರೀ ಆಫ್ ಸರ್ವಿಸ್ ಕೊಡೋದು. ನಮ್ಮ ದೇಶದಲ್ಲಿ ಇಲ್ವೇ ಇಲ್ಲ ಅದನ್ನ. ನಮ್ಮ ದೇಶದಲ್ಲಿ ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕರ್ನಾಟಕ ಅಂತ 2 ಸ್ಕೀಮ್ಸ್ ಇದಾವೆ, ಇನ್ಸೂರೆನ್ಸಸ್ ಇದಾವೆ. ಆ ಇನ್ಸೂರೆನ್ಸ್ ಸರ್ಕಾರದ ಇನ್ಸೂರೆನ್ಸ್ ಪ್ರೈವೇಟ್ ಹಾಸ್ಪಿಟಲ್ ಟೈಪ್ ಆಗಿದ್ದಾರೆ. ಆ ಪ್ರೈವೇಟ್ ಹಾಸ್ಪಿಟಲ್ ಇವ್ರು ಇನ್ಸೂರೆನ್ಸ್ ದುಡ್ಡೇ ಕೊಟ್ಟಿಲ್ಲ ಸರ್ಕಾರದವರು. 106 ಕೋಟಿ ದುಡ್ಡುಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಆ ಇನ್ಸೂರೆನ್ಸ್ ಹೆಸರಿಗಿದೆ ಅದಷ್ಟೇ. ನಾವು ಅಷ್ಟು ಅದ್ ಮಾಡ್ತಾ ಇದೀವಿ, ಇದ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ವರ್ಕ್ ಆಗ್ತಾರೆ. ಹೆಲ್ತ್ ಕೇರ್ ಸಿಸ್ಟಮ್ ಫುಲ್ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿದೆ. ಇದಕ್ಕೆ ಬರ್ಬೇಕಂದ್ರೆ ಆರೋಗ್ಯ ಹಕ್ಕು ಕಾನೂನು ಆಗ್ಬೇಕು. ಹೆಂಗೆ ರೈಟ್ ಟು ಎಜುಕೇಶನ್ ಇದೆ, ಹೇಗೆ ರೈಟ್ ಟು ಇನ್ಫಾರ್ಮೇಶನ್ ಇದೆ, ಮಾಹಿತಿ ಹಕ್ಕು ಇದೆ. ಹಾಗಾಗಿ ರೈಟ್ ಟು ಎಜುಕೇಶನ್ ಅಂದ್ರೆ ಶಿಕ್ಷಣದ ಹಕ್ಕು ಇದೆ. ಅದೇ ರೀತಿ ಆರೋಗ್ಯ ಹಕ್ಕು ಅಂತ ಬರ್ಬೇಕು, ರೈಟ್ ಟು ಹೆಲ್ತ್ ಅಂತ. ಅಂದ್ರೆ ತಾವ್ ಹೇಳೋದು ಉಚಿತವಾಗಿ ವೈದ್ಯಕೀಯ ಸೇವೆ ಸಿಗ್ಬೇಕು ಪ್ರತಿಯೊಬ್ಬರಿಗೂ. ಹೌದು, ಸಿಗ್ಬೇಕು ಸರ್. ನಾವು ಸಿಟಿಸನ್ಸ್ ಆಗಿ ನಮ್ಮ ಹಕ್ಕದು. ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಇದೆ, ಅಂದ್ರೆ ಜೀವಿಸುವ ಹಕ್ಕು ಇದೆ. ಜೀವಿಸುವ ಹಕ್ಕು ಅಂದ್ರೆ ನಮ್ಮ ಆರೋಗ್ಯ ಹಕ್ಕುನು ಬಂತಲ್ಲ ಅದರಲ್ಲಿ. ಹಾಗಾಗಿ ಸಪರೇಟ್ ಆಗಿ ಹೆಂಗೆ ರೈಟ್ ಟು ಎಜುಕೇಶನ್ಗೆ ಕಾನೂನು ಬಂದಿದೆಯೋ, ಏನೋ ಶಿಕ್ಷಣದ ಹಕ್ಕು, ಅದೇ ರೀತಿ ರೈಟ್ ಟು ಇನ್ಫಾರ್ಮೇಶನ್ ಹೇಗಿದೆಯೋ, ರೈಟ್ ಟು ಹೆಲ್ತ್ ಅಂತ, ಆರೋಗ್ಯ ನಮ್ಮ ಹಕ್ಕು, ಆರೋಗ್ಯ ಮಾನವನ ಮೂಲಭೂತ ಹಕ್ಕು ಅಂತ ಒಂದು ಕಾನೂನು ರಚನೆ ಆಗ್ಬೇಕು. ಎಲ್ಲಿ? ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಆಗ್ಬೇಕು, ಲೋಕಸಭೆಯಲ್ಲಿ ಆಗ್ಬೇಕಾಗಿರೋಂಥದ್ದು. ಇದಕ್ಕೋಸ್ಕರನೇ ಬೇರೆ ರಾಜ್ಯದಲ್ಲಿ, ರಾಜಸ್ಥಾನದಲ್ಲಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡೋದಕ್ಕೆ ಆ ರಾಜ್ಯ ಸರ್ಕಾರ ಇಚ್ಛಿಸಿತ್ತು. ಅಲ್ಲಿರುವಂತ ಪ್ರೈವೇಟ್ ಮೆಡಿಕಲ್ ಮಾಫಿಯಾ, ಪ್ರೈವೇಟ್ ಹಾಸ್ಪಿಟಲ್ ಮಾಫಿಯಾ, ಪ್ರೈವೇಟ್ ಕಾರ್ಪೊರೇಟ್ ಮಾಫಿಯಾ, ಮೆಡಿಕಲ್ ಕಾಲೇಜ್ ಮಾಫಿಯಾ ಎಲ್ಲ ಸೇರಿ ಅದನ್ನ ಆರೋಗ್ಯ ಹಕ್ಕನ ಬಿಲ್ ಅನ್ನ ನಿಲ್ಲಿಸ್ಬಿಟ್ರು. ಅದೇ ರೀತಿ ನಮ್ಮ ರಾಜ್ಯದಲ್ಲಾದ್ರೂ ಮಾಡ್ಬೋದು, ಇಲ್ಲ ದೇಶದಲ್ಲಿ ಲೋಕಸಭೆಯಲ್ಲಿ ಅದು ಮಾಡ್ಬೇಕಾದ್ರು. ಅವಾಗ ಏನಾಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಮ್ಯಾಂಡೇಟರಿ ಆಗಿ ಒಬ್ಬ ಯಾವ್ದಾದ್ರು ವ್ಯಕ್ತಿಗೆ ಆರೋಗ್ಯ ಸೇವೆ ಸಿಗದೆ ಸತ್ರೆ ರೆಸ್ಪಾನ್ಸಿಬಿಲಿಟಿ ಮಾಡ್ತಾರೆ. ಅಲ್ಲಿರುವಂತ ಜಿಲ್ಲಾ ಇದೇನೋ ವೈದ್ಯಾಧಿಕಾರಿ, ಮೆಡಿಕಲ್ ಆಫೀಸರ್ ಆಗಿರ್ಲಿ, THO ಆಗಿರ್ಲಿ ಅಥವಾ DHO ಆಗ್ಲಿ, ಅವ್ರ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಸರ್ ನಾವು ಟ್ಯಾಕ್ಸ್ ಕಟ್ಟಲ್ವಾ? ಪ್ರತಿ ವರ್ಷ ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇರ್ತೀವಿ. ಡೈರೆಕ್ಟ್ ಟ್ಯಾಕ್ಸ್ ಆರ್ ಇಂಡೈರೆಕ್ಟ್ ಟ್ಯಾಕ್ಸ್ 18%, 20%, 30% ಟ್ಯಾಕ್ಸ್ ಕಟ್ತೀವಿ. ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗ್ತಾ ಇದೆ? ನಮ್ಮ ಟ್ಯಾಕ್ಸ್ ಅಲ್ಲಿ ನಮ್ಗೆ ಸರ್ವಿಸ್ ಕೊಡ್ಬೇಕಲ್ವಾ? ನಾವು ಒಳ್ಳೆ ರಸ್ತೆಯಲ್ಲಿ ನಾವು ರೋಡ್ಗೆ ಕಾರ್ ತಗೊಂಡ್ರೆ ರೋಡ್ಗೆ ಟ್ಯಾಕ್ಸ್ ಕಟ್ತಾ ಇರ್ತೀವಿ. ಈಗ ಹೆಲ್ತ್ಗೆ ಟ್ಯಾಕ್ಸ್ ಕಟ್ತೀವಿ. ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿ 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 ನಮ್ಗೆ ಏನ್ ಸೌಕರ್ಯ ಸಿಗ್ತಾ ಇದೆ? ಸರ್ಕಾರ ಆಸ್ಪತ್ರೆಗೆ ಯಾರು ಹೋಗ್ತಾರೆ? ಯಾರು ಹೋಗ್ತಾನೆ ಇಲ್ವಲ್ಲ. ಸರ್ಕಾರ ಆಸ್ಪತ್ರೆ ಮೂಗ್ ಮುರಿತಾ ಇದಾರೆ. ನಮ್ಗೆ ಈಗ ಇನ್ನೊಂದು ಇದೆ ನೋಡಿ, ಇನ್ನೊಂದು ಆಶ್ಚರ್ಯ ಏನಂದ್ರೆ ಜಯದೇವ ಹಾಸ್ಪಿಟಲ್, ಅದು ಸರ್ಕಾರಿ ಸ್ವಾಮ್ಯದ ಹಾಸ್ಪಿಟಲ್. ಅದು ಅಲ್ಲಿ ಒಳ್ಳೆ ಗುಣಮಟ್ಟದ ಸೇವೆ ಸಿಗುತ್ತೆ. ನಂದಿನಿ ಹಾಲ್ ಇದೆ, ಅದು ಒಳ್ಳೆ ಗುಣಮಟ್ಟದ ಸೇವೆ ಸಿಗುತ್ತೆ. ಅದೇ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಜನ ಮೂಗ್ ಮುರಿತಾರೆ, ಅಲ್ಲಿ ಹೋಗಕ್ಕೆ ಆಗಲ್ಲ. ಆ ಸ್ಥಿತಿ ಇದೆ. ಕೆಲವು ಸರ್ಕಾರ ಇದೆಲ್ಲದಕ್ಕೂ ಕಾರಣ ನಮ್ಮ ರಾಜಕಾರಣಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲ, ಮೆಡಿಕಲ್ ಮಾಫಿಯಾ, ಎಜುಕೇಶನ್ ಮಾಫಿಯಾ, ಇದೊಂದು ಮಾಫಿಯಾ ಇದು. ಇಲ್ಲ, ಈಗ ಏನಾಗಿದೆ ಅಂದ್ರೆ, ಈಗ ಆರೋಗ್ಯ ಮಂತ್ರಿ ಆಗ್ಬೇಕಾದ್ರೆ ಅಥವಾ ವೈದ್ಯಕೀಯ ಶಿಕ್ಷಣ ಸಚಿವ ಆಗ್ಬೇಕಾಗಿದ್ರೆ ಕ್ವಾಲಿಫೈಡ್ ಆಗಿರೋಂಥವ್ನು, ಡಾಕ್ಟರ್ ಆಗಿರೋಂಥವ್ನು, ಓದ್ಕೊಂಡಿರೋಂಥವ್ನು, ಸಮಾಜದ ಬಗ್ಗೆ ಜವಾಬ್ದಾರಿ ಇರೋಂಥವ್ನು, ಪೊಲಿಟಿಕಲ್ ವಿಲ್ ಪವರ್ ಇರೋಂಥವ್ನು, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮಾಡೋನು ಮಾತ್ರ ಇಂಥದ್ರ ಬಗ್ಗೆ ಗಮನ ಹರಿಸಕ್ ಸಾಧ್ಯ. ಯಾವ್ದಾದ್ರು ಪುಡಿ ರೌಡಿ, ಗಲ್ಲಿ ರೌಡಿ, ಜಿಲ್ಲಾ ರೌಡಿ, ತಾಲೂಕು ರೌಡಿ ನಾಳೆ ವಿಧಾನಸೌಧದಲ್ಲಿ MLA ಆಗ್ತಾನೆ. ಅಂತವ್ರೇ ಆಗ್ಬಿಟ್ಟಿದ್ದಾರೆ. ಅಂತವ್ರೇ ಆಗಿರೋಂಥವ್ರು ತಲೆ ಹಿಡಕರು, ಗೂಂಡಾಗಳು, ಲೋಫರ್ಗಳು, ಲುಚ್ಚಗಳು ಆರೋಗ್ಯ ಮಂತ್ರಿಗಳಾಗ್ಬಿಟ್ರೆ ಅಥವಾ ಅನ್ಎಜುಕೇಟೆಡ್ ಆಗ್ಬಿಟ್ರೆ ಇನ್ನೇನಾಗುತ್ತೆ ಸರ್ ಸಮಾಜದಲ್ಲಿ?
ಯಾವನು ಹೇಳೋನು ಕೇಳೋನು ಇಲ್ವೇ ಇಲ್ಲ. ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ನೇಪಾಳಲ್ಲಿರುವಂತ ಪ್ರೈಮ್ ಮಿನಿಸ್ಟರ್ ವೈಫನ್ನೇ ಸುಟ್ಟಾಕ್ಬಿಡ್ತಾರೆ ಒಳಗಡೆ ಅವ್ರ ಬಂಗ್ಲೆನ. ಜನ ಎಲ್ಲ ಫೈನಾನ್ಸ್ ಮಿನಿಸ್ಟರ್ ರೋಡಲ್ಲಿ ಹೊಡಿತಾರೆ. ಯಾವ್ದೋ ಒಬ್ಬರ ಪತ್ರಕರ್ತರನ್ನ ಅವ್ರು ಏನೋ ಸುಳ್ಳು ಪ್ರೊಪಗಂಡ ಮಾಡ್ತಾರ ಅನ್ನೋದಕ್ಕೆ ಕಟ್ಟಿ ಹೊಡೆದ್ರು ಅವ್ರನ್ನ. ಈಗ ಏನಾಗಿದೆ, ನೇಪಾಳ ಸ್ಥಿತಿ ನಮ್ಮ ದೇಶಕ್ಕೂ ಬರಬಾರ್ದು, ಬರುವಂತ ಸ್ಥಿತಿ ಇದೆ. ಜನ ಎಲ್ಲ ಆಕ್ರೋಶ ಬರ್ತಿರುವಾಗಿದ್ದಾರೆ. RCB ಯಲ್ಲಿ ಸ್ಟ್ಯಾಂಪರ್ಡ್ ಆಯ್ತು, 13 ಜನ ಸತ್ತೋದ್ರು ಕಾಲ್ ತೊಳ್ದಕ್ಕೆ. ಜನ ಈ RCB ಅನ್ನೋಂಥದ್ದೇ ಒಂದು ಪ್ರೈವೇಟ್ ಕಂಪನಿ, ಅದೊಂದು ಬಿಸಿನೆಸ್ ಕಂಪನಿ, ಅದಕ್ಕೆ ಜನ ಎಲ್ಲ ಸೇರ್ತಾರೆ. ಇಂಥದಕ್ಕೆ ಸೇರ್ಬೇಕಾಗಿರೋಂಥದ್ದು ಜನ ಆರೋಗ್ಯ ಹಕ್ಕು ಬೇಕು, ನಮ್ಗೆ ಉಚಿತ ಆರೋಗ್ಯ ಬೇಕು, ಉಚಿತ ಶಿಕ್ಷಣ ಬೇಕು, ಉಚಿತ ಶಾಲೆ ಬೇಕು ಅಂತ ಬೇಕಾಗಿರೋಂಥದ್ದಲ್ವಾ? ಇಲ್ವೇ ಇಲ್ಲ. ಈ MLAಗಳು MP ಗಳಿಗೆ ನಾವು ಪ್ರತಿ 5 ವರ್ಷಕ್ಕೊಂದ್ಸರಿ ಬರ್ತಾರೆ, ಅಣ್ಣ ನನ್ಗೆ ಓಟ್ ಹಾಕಿ, ನಾವು ನಿಮ್ಮವನೇ, ನಿಮ್ಮ ಜಾತಿ ಅವನೇ, ನಿಮ್ಮ ಧರ್ಮದವನೇ, ನಾನು BJP ಅವನು, ನಾನು ಕಾಂಗ್ರೆಸ್ ದವನು, ನಾನು JDS ದವನು ಅಂತ ತಿಳ್ಕೊಂಡ್ ಬರ್ತಾರೆ. ನಾವು ತಲೆ ಮೇಲೆ ಹೊತ್ತು ಹೊರಿಸ್ತೀವಿ. ನಮ್ಮ ಅಪ್ಪನ ಗೌರವ ಕೊಡ್ತೀವಲ್ಲ, ಅವ್ನಿಗೆ ಅಪ್ಪ ಅಂತ ಮೆರೆಸ್ತಾ ಇರ್ತೀವಿ. ಇದು ದುರಾದೃಷ್ಟ. ಯಾರಾದ್ರೂ ಒಂದು ಪಾರ್ಟಿಗೆ ಚಮಚಾಗಿರಿ ಚೇಲಾಗಿರಿ ಮಾಡ್ಕೊಂಡು ಹೋಗಿದ್ದಕ್ಕೆ ಸಮಾಜ ಹಾಕ್ತಾರಂತ. ವೈಯಕ್ತಿಕವಾಗಿ ನಮ್ಗೋಸ್ಕರ ಹೋರಾಟ ಇಲ್ವೇ ಇಲ್ಲ. ಬೇರೆ ದೇಶದಲ್ಲಿ ಸರ್, ಅಮೆರಿಕದಲ್ಲಿ ಆರೋಗ್ಯ ಹಕ್ಕಿಗೋಸ್ಕರ ಹೋರಾಟ, ಅಲ್ಲಿ ಶಿಕ್ಷಣ ಹಕ್ಕಿಗೋಸ್ಕರ ಹೋರಾಟ, ಜಾಬ್ಗೋಸ್ಕರ ಹೋರಾಟ. ನಮ್ಮಲ್ಲಿ ಇಲ್ಲ. ಧರ್ಮ, ಜಾತಿ, ಕುಕ್ಕರು, ನಿಕ್ಕರು, ಲಿಕ್ಕರು ಕೊಟ್ಬಿಟ್ರೆ ಮುಗ್ದೇ ಹೋಯ್ತು ಸರ್. ಇದು ಸ್ಥಿತಿ ಇರೋಂಥದ್ದು. ಇದು ದಾರುಣ ಸ್ಥಿತಿ ಸರ್. ಇದು ಚಿಂತಾಜನಕವಾಗಿರೋಂಥ ಸ್ಥಿತಿ. ಜನ ಎಲ್ಲ ಜಾಗೃತಿ ಆಗ್ಬೇಕಾಗಿರೋಂಥ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದಾರೆ, ಯಾವ್ದೋ ರೀಲ್ಸ್ ನ ನೋಡ್ತಾರೆ, ಯಾವ್ದೋ ಟ್ರೆಂಡ್ ಮಾಡ್ತಾರೆ. ಇದನ್ನ ಟ್ರೆಂಡ್ ಮಾಡಿ